ಒಂದೇ ತಿಂಗಳಲ್ಲಿ 5 kg ಸಣ್ಣ ಆಗ್ಬೇಕಾ? ನಿಮ್ಗೆ ಜಿಮ್ ಸೆಟ್ ಟೈಮ್ ಇಲ್ವಾ, ಎಕ್ಸರ್ಸೈಸ್ ಮಾಡೋ ಟೈಮ್ ಇಲ್ವಾ, ಬರೀ ಕಾರ್ಡಿಯೋ ಮಾಡ್ಕೊಂಡೇ ನೀವು ಸಣ್ಣ ಆಗ್ಬೋದು, 5 kg ಇಳಿಸಬಹುದು. ಇದನ್ನ ಹೆಂಗ್ ಇಳಿಸಬಹುದು, ದಿನ ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಫುಲ್ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೈಲಿ ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಮತ್ತೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. 1 kg ಫ್ಯಾಟ್ ನ ಕರಗಿಸಕ್ಕೆ ನೀವು 7,700 ಕ್ಯಾಲರೀಸ್ ಬರ್ನ್ ಮಾಡಬೇಕು. ಸೊ 5 kg ಅಂತಂದ್ರೆ 38,500 ಕ್ಯಾಲರೀಸ್ ನೀವು ಬರ್ನ್ ಮಾಡಬೇಕು, ಅದು 1 ತಿಂಗಳಲ್ಲಿ. ಸೊ ಇದನ್ನ ಶುರು ಮಾಡೋದಕ್ಕೆ ನೀವು ಡೈಲಿ 1000 to 1500 ಕ್ಯಾಲರೀಸ್ ಡೆಫಿಸಿಟ್ ಅಲ್ಲಿ ಇರಬೇಕು. ಇದ್ರ ಮೇಲೆ ನೀವೇನಾದ್ರೂ ಅಟ್ಲೀಸ್ಟ್ 2 ಅವರ್ಸ್ ರನ್ನಿಂಗ್ ಇಲ್ಲ ಸೈಕ್ಲಿಂಗ್ ಮಾಡಿದ್ರೆ ಆಲ್ಮೋಸ್ಟ್ 800 ಇಲ್ಲ 1000 ಕ್ಯಾಲರೀಸ್ ಬರ್ನ್ ಮಾಡ್ತಾ ಇದ್ದೀರಾ ಎವ್ರಿ ಸಿಂಗಲ್ ಡೇ. ಸೊ ಈ ರೂಟೀನ್ ನ ನೀವು ಎವ್ರಿ ಡೇ ಫಾಲೋ ಮಾಡ್ಕೊಂಡು 1000 ಕ್ಯಾಲರೀಸ್ ಡೆಫಿಸಿಟ್ ಮಾಡಿದ್ರೆ ಒಂದೇ ತಿಂಗಳಲ್ಲಿ 5 kg ಸಣ್ಣ ಆಗಬಹುದು. ಆದ್ರೆ ನೀವು 5 kg ಇಳಿಸ್ತಾ ಇರೋದು ಬರೀ ಫ್ಯಾಟ್ ಇರಲ್ಲ, ಬರೀ ಬೊಜ್ಜಿರಲ್ಲ, ನಿಮ್ ಮಸಲ್ ಹೋಗ್ತಾ ಇದೆ, ಮತ್ತೆ ವಾಟರ್ ವೇಟ್ ಕಮ್ಮಿ ಆಗ್ತಾ ಇದೆ. ನಿಮ್ಗೆ ಮಸಲ್ ಬೇಡ, ಬರೀ ವೇಟ್ ಲಾಸ್ ಬೇಕು ಅಂತ ಹೇಳ್ತಾ ಇದ್ರೆ ಈ ಮೆಥಡ್ ನ ಟ್ರೈ ಮಾಡ್ಬಿಟ್ಟು ಹೇಳಿ. ಆದ್ರೆ ನಾನು ಇದನ್ನ ಯಾರಿಗೂ ರೆಕಮೆಂಡ್ ಮಾಡೋದಕ್ಕೆ ಹೋಗಲ್ಲ. ಏನಕ್ಕೆ ಈ ತರ ಮಾಡೋದ್ರಿಂದ ನಿಮ್ ಮೆಟಬಾಲಿಸಮ್ ಕ್ರಾಶ್ ಆಗುತ್ತೆ, ನಿಮ್ ಎನರ್ಜಿ ಫುಲ್ ಡ್ರಾಪ್ ಆಗುತ್ತೆ, ಮತ್ತೆ ನೀವು ಯಾವಾಗ ನೋಡು ಸ್ನಾಕ್ಸ್ ತಿನ್ಬೇಕು ಅಂತ ನಿಮ್ಗೆ ಕ್ರೇವಿಂಗ್ಸ್ ಇರುತ್ತೆ, ಮತ್ತೆ ನಿಮ್ ವೇಟ್ ತಿರ್ಗಾ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಫಿಟ್ನೆಸ್ ಗೋಲ್ ಅನ್ನೋದು ಬರೀ ವೇಟ್ ಕಮ್ಮಿ ಮಾಡೋದಲ್ಲ, ನಿಮ್ ಓವರ್ ಆಲ್ ಹೆಲ್ತ್ ಚೆನ್ನಾಗಿರ್ಬೇಕು.